ತುಂಬ ಜನ ಕೇಳ್ತಿದ್ದೀರಾ ಯಾಕೆ ಕ್ಯೂ.ಎನ್.ಎ ಮಾಡ್ತಾ ಇಲ್ಲ, ಕ್ಯೂ.ಎನ್.ಎ ಯಾಕೆ ಸ್ಟಾಪ್ ಮಾಡಿದ್ದೀರಾ, ಕ್ಯೂ.ಎನ್.ಎ ಮಾಡಿ ಅಂತ. ಕ್ಯೂ.ಎನ್.ಎ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿಲ್ಲ, ಬಟ್ ರೀಸೆಂಟ್ಲಿ ನನಗೊಂದು ಇನ್ಸಿಡೆಂಟ್ ನಡೀತು. ಆ ಟೈಮಲ್ಲಿ ಯಾರಾದರೂ ನಮಗೆ ಬಾಡಿಗೆ ಕೊಡೋರು ಕೇಳೋರು ನಿಮ್ದೇನು ಬಿಸ್ನೆಸ್ ಅಂತ. ನಾವು ಸ್ಟಾಕ್ ಮಾರ್ಕೆಟ್ ಅಂತ ಅಂದ ತಕ್ಷಣ ಇದೆಲ್ಲ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ? ನಿಮಗೆ ಆಗಿರಲ್ವಾ? ಎಲ್ಲಾನ ಹೊರಗಡೆ ಹೋದಾಗ ಎಲ್ಲಾನ ಮ್ಯೂಚುವಲ್ ಫಂಡ್ ಮಾಡ್ತಿದ್ದೀನಿ ಅಂದ್ರೆ ಏನದು ಸ್ಕ್ಯಾಮ ಏನೇನೋ ಕೇಳ್ತಾರೆ. ಯಾಕಂದರೆ ಕಳೆದ 3-4 ವರ್ಷದಿಂದ ಕಂಟಿನ್ಯೂಸ್ಲಿ ಒಂದು ದಿವಸ ಬಿಡ್ದಂಗೆ ನಾನು ವಿಡಿಯೋ ಮಾಡಿದ್ದೀನಿ. ನನಗೆ ಹುಷಾರಿಲ್ಲ, ಗಂಟ್ಲು ಸರಿ ಇಲ್ಲ ಅಂದರೂ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಯಾಕಂದರೆ ಅದೇ ತಿರ್ಗಾ ಮುರ್ಗಾ 40,000 ಜನ 50,000 ಜನ ನಮ್ಮ ವೀಡಿಯೋಸ್ ನೋಡ್ತಾರೆ. ಜಾಸ್ತಿ ಜನ ನೋಡ್ತಾ ಇಲ್ಲ, ಜಾಸ್ತಿ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಕನ್ನಡದಲ್ಲಿರೋರು ಯಾರೂ ನೋಡಲ್ಲ. ಯಾಕಂದರೆ ನಮ್ಮ ಜನಕ್ಕೆ ಇಂಟ್ರೆಸ್ಟೇ ಇಲ್ಲ. ಅವ್ರಿಗೇನು ಇಂಟ್ರೆಸ್ಟ್ ಇದೆ? ಫಿಲ್ಮಿ, ರಾಜಕೀಯ. ಬಟ್ ನಮ್ಮ ರಿಸರ್ಚು ಚೆನ್ನಾಗಿದೆ, ನಮ್ಮ ರಿಸರ್ಚ್ ಟೀಮ್ ಚೆನ್ನಾಗಿದೆ, ನಾವೆಲ್ಲ ಟೀಮ್ ವರ್ಕ್ ಮಾಡ್ತೀವಿ. ಮತ್ತು ನಮ್ಮದು ಎಡಿಟಿಂಗ್ ಟೀಮ್ ಚೆನ್ನಾಗಿದೆ. ನಮ್ಮದು ಎಡಿಟಿಂಗ್ ಟೀಮ್ನ ನಾವು ಸುಮ್ಮನೆ ನಾರ್ಮಲಾಗಿ ಯೂಸ್ ಮಾಡ್ಕೊತಾ ಇದ್ದೀವಿ. ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ, ನನಗೆ ಬೋರ್ ಆಗ್ತಿತ್ತು ಕ್ಯೂ.ಎನ್.ಎ ಮಾಡಬೇಕಂದ್ರೆ. ಯಾಕಂದರೆ ಸೇಮ್ ನಿಮಗಂತೂ ಅದು ಹೊಸ ಟಾಪಿಕ್ ಇರ್ಬೋದು, ಬಟ್ ನನಗೆ ಹೇಳಿದ್ದೇ ಹೇಳೋಕ್ಕೆ ಬೋರ್ ಆಗ್ತಾ ಇತ್ತು. ಎಷ್ಟೋ ಜನ ಆಲ್ರೆಡಿ ಕೇಳಿರೋರು, ಗುರು ಹೇಳಿದ್ದೇ ಹೇಳ್ಬೇಡ ಗುರು, ಹೊಸದೇನಾದ್ರು ಹೇಳು ಅನ್ನೋರು. ಅದಕ್ಕೆ ನನಗೆ ಬೋರ್ ಆಗಿಬಿಟ್ಟಿತ್ತು. ಲೈಕ್ ಸಮಥಿಂಗ್ ನ್ಯೂ ಏನಾದರೂ ಮಾಡಬೇಕಲ್ಲ, ಸಮಥಿಂಗ್ ನ್ಯೂ ನಾವೇನಾದರೂ ಇದು ಮಾಡಬೇಕಲ್ಲ ಅಂತ ಈ ರೀತಿ ಮಾಡ್ತಾಯಿದ್ದೀವಿ. ಕ್ಯೂ.ಎನ್.ಎ ಸ್ಟಾಪ್ ಮಾಡಲ್ಲ, ಕ್ಯೂ.ಎನ್.ಎನ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ತುಂಬ ಜನ ಕೇಳ್ತಿದ್ದೀರಾ ಯಾಕೆ ಕ್ಯೂ.ಎನ್.ಎ ಮಾಡ್ತಾ ಇಲ್ಲ, ಕ್ಯೂ.ಎನ್.ಎ ಯಾಕೆ ಸ್ಟಾಪ್ ಮಾಡಿದ್ದೀರಾ, ಕ್ಯೂ.ಎನ್.ಎ ಮಾಡಿ ಅಂತ. ಕ್ಯೂ.ಎನ್.ಎ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿಲ್ಲ, ಬಟ್ ರೀಸೆಂಟ್ಲಿ ನನಗೊಂದು ಇನ್ಸಿಡೆಂಟ್ ನಡೀತು. ಏನಂದ್ರೆ ನಮ್ಮ ಆಫೀಸ್ನ ಎಕ್ಸ್ಪ್ಯಾಂಡ್ ಮಾಡ್ಬೇಕಂತ ನಾವು ಇನ್ನೊಂದು ಆಫೀಸ್ ಹುಡುಕ್ತಾ ಇದ್ವಿ. ಆ ಟೈಮಲ್ಲಿ ಯಾರಾದರೂ ನಮಗೆ ಬಾಡಿಗೆ ಕೊಡೋರು ಕೇಳೋರು ನಿಮ್ದೇನು ಬಿಸ್ನೆಸ್ ಅಂತ. ನಾವು ಸ್ಟಾಕ್ ಮಾರ್ಕೆಟ್ ಅಂತ ಅಂದ ತಕ್ಷಣ ಅವ್ರು ಯಾಕೋ ಸೈಲೆಂಟ್ ಆಗ್ಬಿಡೋರು. ಕೊಡಲ್ಲ ಅಂತ ಏನು ಹೇಳ್ತಿರ್ಲಿಲ್ಲ, ಬಟ್ ಮಗ ಒಂಥರ ಮಾಡ್ಕೊಳೋರು. ಇದರಿಂದ ನನಗೊಂಥರ ಶೇಮ್ ಅನಿಸ್ತಿತ್ತು. ಯಾಕಂದ್ರೆ ಯಾರಿಗೂ ಇವರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಷ್ಟೊಂದು ತಪ್ಪಾಗಿ ತಿಳ್ಕೊಂಡಿದಾರಲ್ಲ, ಎಂಥ ಮೈಂಡ್ ಸೆಟ್ ಇರಬೇಕು ಇವ್ರದು ಅಂತ. ಜಗತ್ ನಡೀತಿರೋದೇ ಇದರಿಂದ, ಜಗತ್ ನಿಂತಿರೋದೇ ಇದರಿಂದ, ಜಗತ್ ಊಟ ಮಾಡ್ತಿರೋದು ಇದರಿಂದ, ನಾನು ಊಟ ಮಾಡ್ತಿರೋದು ಇದರಿಂದ, ನನ್ನ ಟೀಮ್ ಊಟ ಮಾಡ್ತಿರೋದು ಇದರಿಂದ. ನಾವೆಲ್ಲ ನಂಬ್ಕೊಂಡಿರೋದೇ ಸ್ಟಾಕ್ ಮಾರ್ಕೆಟ್ನ. ಯಾಕೆ ಈ ಥರ ಇಷ್ಟು ಕೆಟ್ಟ ಭಾವನೆ ಎಲ್ಲ ನೋಡ್ತಾರಲ್ವಾ, ಏನು ಪ್ರಾಬ್ಲಮ್ಮು ಅಂತ ನನಗೆ ಸಖತ್ತು ಬೇಜಾರಾಯಿತು. ಯಾಕಂದರೆ ಕಳೆದ 3-4 ವರ್ಷದಿಂದ ಕಂಟಿನ್ಯೂಸ್ಲಿ ಒಂದು ದಿವಸ ಬಿಡ್ದಂಗೆ ನಾನು ವಿಡಿಯೋ ಮಾಡಿದ್ದೀನಿ. ನನಗೆ ಹುಷಾರಿಲ್ಲ, ಗಂಟ್ಲು ಸರಿ ಇಲ್ಲ ಅಂದರೂ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಯಾಕಂದರೆ ಎಜುಕೇಟ್ ಮಾಡೋಕ್ಕೆ ನನಗೊಂಥರ ಇದು ಪ್ಯಾಷನ್. ನಾನೇನಾದರೂ ಕಲ್ತ್ರೆ ಅದನ್ನು ಬಂದು ನಾನು ವಿಡಿಯೋ ಮಾಡಿ ಹೇಳಬೇಕು. ಮುಂಚೆನೂ ಹೇಳ್ತಾ ಇದ್ದೆ, ವಿಡಿಯೋ ಮಾಡೋಕ್ಕೂ ಮುಂಚೆ ನಾನೊಂದು 2-3 4-5 ಜನಕ್ಕೆ ನಿಲ್ಲಿಸ್ಕೊಂಡು ಹೇಳ್ತಾ ಇದ್ದೆ. ಅದ್ರ ಬದಲು ನಾನು ಇವಾಗ 50,000 ಜನಕ್ಕೆ, 60,000 ಜನಕ್ಕೆ, 1,00,000 ಜನಕ್ಕೆ ಹೇಳ್ತಾ ಇದ್ದೀನಿ. ಇದರಿಂದ ನನಗೆ ಒಂಥರ ಮಜಾ ಬರುತ್ತೆ. ಅದಕ್ಕೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೆ. ನಂದು ಗೋಲ್ ಏನಿರೋದಂದ್ರೆ ಜನಗಳನ್ನ ಎಜುಕೇಟ್ ಮಾಡಬೇಕು. ಇದರಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ, ಫೈನಾನ್ಸ್ ವಿಷಯದಲ್ಲಿ, ಬೇರೆ ಎಲ್ಲದರಲ್ಲೂ ಎಜುಕೇಟ್ ಆಗಿದ್ದಾರೆ. ಡಬಲ್ ಡಿಗ್ರಿ, 3 ಡಿಗ್ರಿ, 100 PhD ಎಲ್ಲ ಮಾಡ್ಕೊಂಡಿದ್ದಾರೆ. ನಯಾ ಪೈಸಾ ನಾಲೆಡ್ಜ್ ಇಲ್ಲ ಸ್ಟಾಕ್ ಮಾರ್ಕೆಟ್ ಬಗ್ಗೆ. ನೀವು ಹಿಂಗೆ ಡಾಟ್ನ ಕನೆಕ್ಟ್ ಮಾಡ್ತಾ ಹೋದ್ರೆ, ಅಂದರೆ ರಂಗೋಲಿ ಆಗ್ತಾ ಹೋದ್ರೆ, ಯಾವ ರೀತಿ ನಿಮಗೆ ಡಾಟ್ ಕನೆಕ್ಟ್ ಮಾಡಿದ್ರೆ ರಂಗೋಲಿ ಹಾಕೋಕ್ಕಾಗಲ್ಲ, ಅದೇ ರೀತಿ ನೀವು ಏನಾದರೂ ಎಕಾನಮಿನ, ಜೀವನನ ಮತ್ತು ಪ್ರಪಂಚನ ಹಿಂಗೆ ಕನೆಕ್ಟ್ ಮಾಡ್ತಾ ಹೋದ್ರೆ, ಸ್ಟಾಕ್ ಮಾರ್ಕೆಟ್ ಇಲ್ದಲೆ ನೀವು ಈ ಪ್ರಪಂಚನ ಕನೆಕ್ಟ್ ಮಾಡೋಕ್ಕಾಗದೇ ಇಲ್ಲ. ನಾನು ರೀಸೆಂಟ್ಲಿ ನಮ್ದು ಇನ್ನೊಂದು ಚಾನಲ್ ಒಂದು ವಿಡಿಯೋ ಮಾಡಿದ್ದೀನಿ, ಸ್ಟಾಕ್ ಮಾರ್ಕೆಟಲ್ಲಿ ಯಾಕೆ ಶ್ರೀಮಂತರು ಇನ್ವೆಸ್ಟ್ ಮಾಡ್ತಾರೆ ಅಂತ. ಅದರಲ್ಲೊಂದು ಡೇಟಾ ಇದೆ. 361 ಅನ್ನೋ ಒಂದು ಕಂಪನಿ ಒಂದು ರಿಸರ್ಚ್ ಮಾಡಿದ್ದಾನೆ. ಆ ರಿಸರ್ಚ್ ಪ್ರಕಾರ ನಮ್ಮ ದೇಶದ ಅತಿ ದೊಡ್ಡ 2,000 ಶ್ರೀಮಂತರು, ನಮ್ಮ ದೇಶದಲ್ಲೇ 10,000 ಜನ ಟಾಪ್ ಶ್ರೀಮಂತರು ಇದ್ದಾರೆ ಅಂದರೆ, ಅದಕ್ಕಿಂತ ಟಾಪ್ 2,000 ಅಲ್ಲಿರೋ ಶ್ರೀಮಂತರು ಅವ್ರ ದುಡ್ಡನ್ನ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅವ್ರದ್ದು ಟೋಟಲ್ ದುಡ್ಡು 2,000 ಜನದ ಟೋಟಲ್ ದುಡ್ಡನ್ನೇ 100 ಲಕ್ಷ ಕೋಟಿ. ಇದು ನಮ್ಮ GDPಯ 1/3 ಭಾಗ. ಇಷ್ಟು ದೊಡ್ಡ ದುಡ್ಡನ್ನ ಇವರು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಆ 100 ಲಕ್ಷ ಕೋಟಿ ಏನಿದೆಯಲ್ಲ, ಅದರಲ್ಲಿ 93% ದುಡ್ಡನ್ನ ಇವರು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಇನ್ನು ಉಳಿದಿದ್ದನ್ನ ಇವ್ರು ಮೇ ಬಿ ಬಾಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದು, ಬೇರೆ ಕಡೆ ಮಾಡ್ಕೊಬೋದು. 93% ಅವರು ಲಿಸ್ಟೇ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಇದರಲ್ಲಿ ವಿರಾಟ್ ಕೊಹ್ಲಿ ಕೂಡ. ಯಾಕಂದ್ರೆ ಅವ್ರು ತಗೊಂಡಿರೋ ಸ್ಯಾಂಪಲ್ಸ್ ಬಂದ್ಬಿಟ್ಟು ಮಿನಿಮಮ್ 500 ಕೋಟಿಗಿನ ಜಾಸ್ತಿ ಇರೋ ನೆಟ್ವರ್ತ್ ಇರೋರ್ನ ಅಂತರ್ನ ತಗೊಂಡಿದ್ದಾರೆ. ಅದರಲ್ಲಿ ವಿರಾಟ್ ಕೊಹ್ಲಿನೂ ಒಂದೇ ಬರ್ತಾನೆ. ಇದೆಲ್ಲ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ? ನಿಮಗೆ ಆಗಿರಲ್ವಾ? ಎಲ್ಲಾನ ಹೊರಗಡೆ ಹೋದಾಗ ಎಲ್ಲಾನ ಮ್ಯೂಚುವಲ್ ಫಂಡ್ ಮಾಡ್ತಿದ್ದೀನಿ ಅಂದ್ರೆ ಏನದು ಸ್ಕ್ಯಾಮ ಏನೇನೋ ಕೇಳ್ತಾರೆ. ನಮಗೂ ನಾನು ಇದಕ್ಕೋಸ್ಕರನೇ ಬಂದು ಎಜುಕೇಟ್ ಮಾಡಬೇಕು, ಅರ್ಥ ಮಾಡಿಸ್ಬೇಕಂತ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಇನ್ನೂ ಜಾಸ್ತಿ ಜನನ ರೀಚ್ ಮಾಡಿಲ್ಲ. ಅದೇ ತಿರ್ಗಾ ಮುರ್ಗಾ 40,000 ಜನ 50,000 ಜನ ನಮ್ಮ ವಿಡಿಯೋಸ್ ನೋಡ್ತಾರೆ. ಜಾಸ್ತಿ ಜನ ನೋಡ್ತಾ ಇಲ್ಲ, ಜಾಸ್ತಿ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾನೇನು ಐಡಿಯಾ ಮಾಡಿದೆ, ಇನ್ಸ್ಟೆಡ್ ಆಫ್ ಡೂಯಿಂಗ್ ಡೈರೆಕ್ಟ್ಲಿ ಸ್ಟಾಕ್ ಮಾರ್ಕೆಟ್ ವಿಷಯ ಎತ್ಕೊಳೋದಕ್ಕಿಂತ ನಾವೇನು ಮಾಡ್ಬೋದು, ಕಂಪ್ನಿಗಳ ಕೇಸ್ ಸ್ಟಡಿ ಮಾಡ್ಬೋದು. ಅಂದರೆ ಅವ್ರು ಡೈಲಿ ಯೂಸ್ ಮಾಡುವಂಥ ಕಂಪ್ನಿಗಳು, ಬೋಟ್ ಇರ್ಬೋದು, ಬೋಟ್ ಬಗ್ಗೆ ಮಾಡಿದ್ವಿ. ಮತ್ತು ಕಂಪಕೋಲಾ ಇರ್ಬೋದು. ಕಂಪಕೋಲಾ 10 ರೂಪಾಯಿ ಬಾಟ್ಲಿಂದ ಹೆಂಗೆ ದುಡ್ಡು ಮಾಡ್ತಾನೆ? ಇವರೆಲ್ಲ ಕಂಪಕೋಲಾ ಕುಡಿತಾರ? ಪ್ರತಿಯೊಬ್ಬರು ಕಂಪಕೋಲಾ ಕುಡಿತಾರೆ. ಬಟ್ 10 ರೂಪಾಯಿ ಬಾಟ್ಲಿಂದ ಕಂಪಕೋಲಾ ಹೆಂಗೆ ದುಡ್ಡು ಮಾಡ್ತಾನೆ? ಇದ್ರಾಗ ಏನು ಉಳಿಯುತ್ತೆ? ಈ ಥರ ಜನಗಳಿಗೆ ಕ್ವಶನ್ ಇರುತ್ತೆ. ಅಥವಾ ಇದರಿಂದ ನಾವೇನು ಮಾಡ್ಬೋದು, ಸ್ಟಾಕ್ ಮಾರ್ಕೆಟ್ನ ಅವ್ರಿಗೆ ಅರ್ಥ ಮಾಡಿಸ್ಬೋದು. ನೋಡ್ಗುರು, ಪ್ರತಿಯೊಂದು ಲಿಂಕ್ ಇದೆ ಅಂತ. ಅದಕ್ಕೇನೆ ಈ ಚಾನಲಲ್ಲಿ ಅಂತ ಟಾಪಿಕ್ ಮಾಡಬೇಕು ಅಂತ ನಾನು ಅನ್ಕೊಂಡೆ. ಆಮೇಲೆ ನಾನು ಏನಾದರೂ ನೆಟ್ಫ್ಲಿಕ್ಸಲ್ಲಿ ಡಾಕ್ಯುಮೆಂಟ್ರಿ ನೋಡ್ತಾ ಇದ್ರೆ, ಅಮೆಝಾನ್ ಪ್ರೈಮಲ್ಲಿ ಡಾಕ್ಯುಮೆಂಟ್ರಿ ನೋಡ್ತಾ ಇದ್ರೆ, ಯಾವುದೋ ಫೈನಾನ್ಸ್ ಡಾಕ್ಯುಮೆಂಟ್ರಿ, ನನಗೆ ಅನ್ಸುತ್ತೆ ಇದು ಯಾಕೆ ಕನ್ನಡದಲ್ಲಿ ಇಲ್ಲಲ್ಲ? ಕನ್ನಡದಲ್ಲಿ ಇದ್ರೆ ನಮಗೆ ಎಷ್ಟು ಚೆನ್ನಾಗಿರ್ತಿತ್ತು, ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇತ್ತು. ಇಂಥ ಟಾಪಿಕ್ ಯಾಕೆ ಕನ್ನಡದಲ್ಲಿ ಇಲ್ಲ ಅನ್ಸುತ್ತೆ? ಯಾಕಂದ್ರೆ ಕನ್ನಡದಲ್ಲಿರೋರು ಯಾರು ನೋಡಲ್ಲ, ಕನ್ನಡದಲ್ಲಿರೋರು ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಅದಕ್ಕೆ ಇವ್ರು ಯಾರು ಡಬ್ ಮಾಡಲ್ಲ.
ತೆಲುಗಲ್ಲಿದೆ, ತಮಿಳಲ್ಲಿದೆ, ಕನ್ನಡದಲ್ಲಿಲ್ಲ. ಯಾಕಂದ್ರೆ ನಮ್ಮ ಜನಕ್ಕೆ ಇಂಟ್ರೆಸ್ಟೇ ಇಲ್ಲ. ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ? ಫಿಲ್ಮಿ, ರಾಜಕೀಯ, ಇಂಥದ್ರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇದೆ. ರಾಜಕೀಯದ ಬಗ್ಗೆ ಮಾತಾಡಿದ್ರೆ ಜನ ಎಲ್ಲರೂ ಕೇಳ್ತಾರೆ. ಬಟ್ ಈ ರಾಜಕೀಯ ನಡೆಯೋದೇ ಸ್ಟಾಕ್ ಮಾರ್ಕೆಟ್ ಇಂದ ಅಂತ ಗೊತ್ತಿಲ್ಲ, ರಾಜಕೀಯ ನಡೆಯೋದೇ ಈ ಫೈನಾನ್ಸ್ ಇಂದ ಅಂತ ಗೊತ್ತಿಲ್ಲ. ನಿಮ್ಗೊಂದು ವಿಷಯ ಗೊತ್ತಾ? ಡೀಪ್ ಸ್ಟೇಟ್ ಅನ್ನೋ ಒಂದು ಇದಿದೆ, ಅಮೆರಿಕದಲ್ಲಿ ಇದೆ ಡೀಪ್ ಸ್ಟೇಟ್ ಅಂತ. ಅವರೊಂದು ಕಮ್ಯುನಿಟಿ ಮಾಡ್ಕೊಂಡಿದ್ದಾರೆ. ಆ ಡೀಪ್ ಸ್ಟೇಟ್ ಮನ್ಸ್ ಮಾಡಿದ್ರೆ ನೀವು ಯಾರು ನನ್ನ ಪ್ರೈಮ್ ಮಿನಿಸ್ಟರ್, ನನ್ನ ಚೀಫ್ ಮಿನಿಸ್ಟರ್ ಅಂತ ನಂಬಿದಿರಲ್ಲ, ಅವ್ರನ್ನೇ ಎತ್ತಿ ಬಿಸಾಕ್ತಾರೆ. ಅಷ್ಟು ಪವರ್ ಇದೆ ಅವ್ರ ಹತ್ರ. ನೀವು ಇಂಡಿಯಾದಲ್ಲಿ ಆಗಲಿ ಬೇರೆ ದೇಶದಲ್ಲಿ ಆಗಲಿ ಇದ್ದಕ್ಕಿದ್ದಂಗೆ ನಡೆಯೋ ಪ್ರತಿಭಟನೆಗಳು, ಇದ್ದಕ್ಕಿದ್ದಂಗೆ ನಡೆಯೋ ಚೇಂಜಸ್, ಸಡನ್ ಆಗೆಲ್ಲ ಚೇಂಜ್ ಆಗೋದು, ಇದೆಲ್ಲ ಯಾರು ಮಾಡ್ತಾರೆ? ಇವ್ರಿಗೆಲ್ಲ ಯಾರು ದುಡ್ಡು ಕೊಡ್ತಾರೆ? ಯೋಚನೆ ಮಾಡಿದ್ರೆ ಓಕೆ, ಈ ಪೊಲಿಟಿಕಲ್ ಪಾರ್ಟಿಗೆ ಯಾರು ದುಡ್ಡು ಕೊಡ್ತಾರೆ? ಬಾಂಗ್ಲಾದೇಶದ ಸಿಟ್ಟಿಂಗ್ ಪ್ರೈಮ್ ಮಿನಿಸ್ಟರ್ನ ದೇಶ ಬಿಟ್ಟು ಓಡಿಸ್ಬಿಟ್ರು. ಶ್ರೀಲಂಕಾ ಜಾಸ್ತಿ ಚೈನಾ ಮೇಲೆ ಡಿಪೆಂಡೆನ್ಸಿ ಆಗಿದೆ ಅಂತ ಶ್ರೀಲಂಕನ್ ಎಕಾನಮಿನೇ ಕುಸಿಯಂಗ್ ಮಾಡಿದ್ರು. ಈಗ ಇರಾನ್ ಅಲ್ಲಿ ಇದ್ದಕ್ಕಿದ್ದಂಗೆ ವಾರಾಗಕ್ಕೂ ಮುಂಚೆ ಎಲ್ಲ ರೋಡಿಗೆ ಬಂದು ಪ್ರೊಟೆಸ್ಟ್ ಮಾಡಿದ್ರಲ್ಲ, ಅವ್ರಿಗೆ ಅಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ಯಾಕೆ ಮಾಡ್ತಾ ಇದಾರೆ ಅಷ್ಟೊಂದು ಜನ? ಹೆಂಗ್ ಬಂದ್ರು? ಇದರಿಂದ ಡೀಪ್ ರೂಟ್ ಇರುತ್ತೆ. ಎಲ್ಲಾನು ಆಟೋಮೆಟಿಕ್ಲಿ ಆಗಲ್ಲ, ಎಲ್ಲಾನು ಕನೆಕ್ಟೆಡ್ ಇರುತ್ತೆ. ತುಂಬಾ 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 ಡೀಪ್ ನಾಲೆಡ್ಜ್ ಇದೆ. ಅದನ್ನ ತಿಳ್ಕೊಬೇಕಂದ್ರೆ ನಮ್ಗೆ ಯಾರನ್ನ ಹೇಳ್ಬೇಕಲ್ಲ. ಹಿಂದಿನಲ್ಲಂತೂ ಯೂಟ್ಯೂಬ್ ಚಾನಲ್ ನ ಡಾಕ್ಯುಮೆಂಟ್ರಿ ತರ ವಿಡಿಯೋ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಪ್ರತಿಯೊಂದನ್ನು ಒಳ್ಳೊಳ್ಳೆ ಟಾಪಿಕ್ ಎತ್ಕೊಂತಾರೆ. ನಮ್ಮ ಕನ್ನಡದಲ್ಲಿ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂತ ಇಲ್ಲ, ಯಾರು ಇದ್ರ ಬಗ್ಗೆ ಮಾಡ್ತಾ ಇರಲಿಲ್ಲ. ಅದಕ್ಕೆ ನನಗೇನು ಅನಿಸ್ತು, ಇದು ನಾನು ಮಾಡ್ಬೇಕಲ್ಲ, ನಾನು ಹೇಳ್ಬೇಕಲ್ಲ, ನಾನು ಎಲ್ಲಾನ ನೋಡಿರ್ತೀನಿ, ಅದನ್ನ ನಾಲೆಡ್ಜ್ ತಿಳ್ಕೊಂಡಿರ್ತೀನಿ ಅಂದ್ರೆ ಇದನ್ನ ಕನ್ನಡದಲ್ಲಿ ಬಂದು ಹೇಳ್ಬೇಕು, ಕನ್ನಡದಲ್ಲಿ ಬಂದು ತಿಳಿಸ್ಬೇಕು. ಕಾಪಿ ಅನ್ನಿಸ್ಬೋದು ಎಷ್ಟೊಂದು ಜನಕ್ಕೆ, ಬಿಕಾಸ್ ಇನ್ಫಾರ್ಮೇಶನ್ ಎಲ್ಲರ ಹತ್ರ ಇದೆ. ಓಕೆ, ಈಗ CM ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಅನ್ನೋದು ಇನ್ಫಾರ್ಮೇಶನ್. ನಾನು ಹೇಳಿದ್ರು ಸೇಮ್ ಹೇಳ್ತಾರೆ, ಬೇರೆ ಹೇಳಿದ್ರು ಸೇಮ್ ಹೇಳ್ಬೇಕು. ಇದು ಕಾಪಿ ಅಲ್ಲ, ಇನ್ಫಾರ್ಮೇಶನ್. ಅದು ಇನ್ಫಾರ್ಮೇಶನ್ ಇಸ್ ಕಮೋಡಿಟಿ, ಎಲ್ಲರ ಹತ್ರನೂ ಇದೆ. ಬಟ್ ನಮ್ಮ ರಿಸರ್ಚ್ ಚೆನ್ನಾಗಿದೆ, ನಮ್ಮ ರಿಸರ್ಚ್ ಟೀಮ್ ಚೆನ್ನಾಗಿದೆ, ನಾವೆಲ್ಲ ಟೀಮ್ ವರ್ಕ್ ಮಾಡ್ತೀವಿ. ಮತ್ತೆ ನಮ್ದು ಎಡಿಟಿಂಗ್ ಟೀಮ್ ಚೆನ್ನಾಗಿದೆ. ನಮ್ದು ಎಡಿಟಿಂಗ್ ಟೀಮ್ನ ನಾವು ಸುಮ್ಮನೆ ನಾರ್ಮಲ್ ಆಗಿ ಯೂಸ್ ಮಾಡ್ಕೊತಾ ಇದ್ದೀವಿ. ಅದಕ್ಕೆ ನಾನೇನು ಅನ್ಕೊಂಡೆ, ಈ ಚಾನಲ್ ಅಲ್ಲಿ ಆ ಥರ ಡಾಕ್ಯುಮೆಂಟ್ರಿ ವಿಡಿಯೋ ಮಾಡೋಣ, ಎಲ್ಲರಿಗೂ ರೀಚ್ ಆಗೋಂಥ ಫೈನಾನ್ಸ್ ವಿಷಯಗಳನ್ನ ಮಾತಾಡೋಣ, ಎಲ್ಲರಿಗೂ ಅರ್ಥ ಆಗಲಿ. ಒಂದ್ಸಲ ಅರ್ಥ ಆಗ್ತಾ ಹೋದ್ರೆ ಆಮೇಲೆ ಇವ್ರಿಗೆ ಆಟೋಮೆಟಿಕ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಾಗುತ್ತೆ. ಬಟ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಬೇಕಂದ್ರೆ ನಮ್ದು ಇನ್ನೊಂದು ಚಾನಲ್ ಓಪನ್ ಮಾಡಿದೀವಿ, ಟೀಮ್ ಏಂಜಲ್ ಇನ್ವೆಸ್ಟ್ಮೆಂಟ್ಸ್ ಅಂತ. ಈ ಚಾನಲ್ ಅಲ್ಲಿ ಬೇಸಿಕ್ ಇಂದ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳ್ಕೊಡ್ಬೇಕು, ಬರೀ ಸ್ಟಾಕ್ ಮಾರ್ಕೆಟ್ ಬಗ್ಗೆನೇ ಅದ್ರಲ್ಲಿ ಜಾಸ್ತಿ ಟಾಪಿಕ್ ಮಾಡಬೇಕು, ಅದ್ರ ಬಗ್ಗೆನೇ ಮಾತಾಡಬೇಕು ಅಂತ ಆ ಚಾನಲ್ ಓಪನ್ ಮಾಡಿದೀವಿ. ಟೀಮ್ ಅಂದ್ರೆ ನಮ್ಮ ಟೀಮ್ ಅಲ್ಲ, ನೀವು ನಮ್ಮ ಟೀಮ್ ಅನ್ಕೊಂಡಿದ್ದಾರೆ ಎಷ್ಟೋ ಜನ, ನಾವು ಎಲ್ಲ ಸೇರ್ಕೊಂಡು ವಿಡಿಯೋ ಮಾಡ್ತಿದೀವಿ ಅಂತ. ಆ ಥರ ಅಲ್ಲ, ಅದು ಟೀಮ್ ಅಂದ್ರೆ ನಾನು ನೀವು, ನಮ್ಮೆಲ್ಲರೂ ನೀವು, ಒಟ್ಟು ಒಂದು ಗುಂಪು, ಸಮೂಹ, ನಾವೆಲ್ಲ ಸೇರ್ಕೊಂಡು ಒಂದು ನಾಲೆಡ್ಜ್ ಕಲಿತಾ ಇದೀವಿ. ಕಮ್ಯುನಿಟಿ, ನಿಮ್ಮಿಂದ ನಾನು ಕಲಿತೀನಿ, ನಮ್ಮಿಂದ ನೀವು ಕಲೀರಿ. ಈ ತರ ಒಂದು ಕಮ್ಯುನಿಟಿ ಬಿಲ್ಡ್ ಮಾಡ್ಬೇಕು, ನಾವೆಲ್ಲ ಒಂದು ಟೀಮ್ ಆಗಿ ಮಾಡಬೇಕು ಅಂತ ಬಿಲ್ಡ್ ಮಾಡಿದ್ದದು. ಇವಾಗ ಅದೇ ಚಾನಲ್ನ ಆಕ್ಟಿವ್ ಮಾಡ್ಬೇಕಂತ ಇದ್ದೀನಿ, ಬಿಕಾಸ್ ಅದರಲ್ಲಿ ನಾನು ಮಾಡಕ್ ಆಗ್ತಿರ್ಲಿಲ್ಲ, ಟೈಮ್ ಇರ್ತಿರ್ಲಿಲ್ಲ ನನಗೆ. ಇವಾಗ ನಾನು ಸ್ವಲ್ಪ ಫೋಕಸ್ ಮಾಡಿ ಮಾಡಬೇಕು, ನಾನು ಇದು ಮಾಡ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ಮತ್ತೆ Q&A ನ ಕಂಪ್ಲೀಟ್ಲಿ ಸ್ಟಾಪ್ ಮಾಡಲ್ಲ, ಆ ಚಾನಲ್ ಅಲ್ಲಿ ಮಾಡೇ ಮಾಡ್ತೀವಿ. ಮತ್ತೆ ನನಗೆ Q&A ಗೆ ಇಷ್ಟು ದೊಡ್ಡ ಫ್ಯಾನ್ಸ್ ಇದ್ದಾರೆ ಅಂತ ಗೊತ್ತೇ ಇರಲಿಲ್ಲ. ಎಷ್ಟು ಜನ Q&A ಮಾಡಿಲ್ಲ ಅಂತ ವೆಯ್ಟ್ ಮಾಡ್ತಿರ್ತಾರೆ. ಎಷ್ಟು ಜನ ಯಾವುದೇ ವಿಡಿಯೋ ಮಾಡಿದ್ರು ಕೆಳಗಡೆ ಕಮೆಂಟ್ ಮಾಡ್ತಾರೆ Q&A ಮಾಡಿ ಅಂತ. ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ, ನನಗೆ ಬೋರ್ ಆಗ್ತಿತ್ತು Q&A ಮಾಡ್ಬೇಕಂದ್ರೆ. ಯಾಕಂದ್ರೆ ಸೇಮ್ ನಿಮಗಂತೂ ಅದು ಹೊಸ ಟಾಪಿಕ್ ಇರ್ಬೋದು, ಬಟ್ ನನಗೆ ಹೇಳಿದ್ದೇ ಹೇಳಕ್ಕೆ ಬೋರ್ ಆಗ್ತಾ ಇತ್ತು. ಎಷ್ಟೋ ಜನ ಆಲ್ರೆಡಿ ಕೇಳಿರೋರು, ಗುರು ಹೇಳಿದ್ದೇ ಹೇಳ್ಬೇಡ ಗುರು, ಹೊಸದೇನಾದ್ರು ಹೇಳು ಅನ್ನೋರು. ಅದಕ್ಕೆ ನನಗೆ ಬೋರ್ ಆಗ್ಬಿಟ್ಟಿತ್ತು. ಲೈಕ್ ಸಮಥಿಂಗ್ ನ್ಯೂ ಏನಾದರೂ ಮಾಡಬೇಕಲ್ಲ, ಸಮಥಿಂಗ್ ನ್ಯೂ ನಾವೇನಾದ್ರು ಇದು ಮಾಡಬೇಕಲ್ಲ ಅಂತ ಈ ರೀತಿ ಮಾಡ್ತಾ ಇದ್ದೀವಿ. Q&A ಸ್ಟಾಪ್ ಮಾಡಲ್ಲ, Q&A ನ ಟೀಮ್ ಏಂಜಲ್ ಇನ್ವೆಸ್ಟ್ಮೆಂಟಲ್ಲಿ ಶಿಫ್ಟ್ ಮಾಡ್ತೀವಿ, ಟೀಮ್ ಏಂಜಲ್ ಇನ್ವೆಸ್ಟ್ಮೆಂಟಲ್ಲಿ ಮಾಡ್ತೀವಿ. ವಾರ ಮಾಡೋಕ್ಕಾಗಲಿದ್ರು ತಿಂಗಳಲ್ಲಿ 2 ಸಲ ಮಾಡ್ತೀನಿ. ಮತ್ತೆ ನೀವು ಅನ್ಕೊಬೋದು, ಗುರು ನೀನೆಲ್ಲ ವಿಡಿಯೋ ಮಾಡೋದು ನಿನಗೆ ದುಡ್ಡು ಬರುತ್ತೆ ಅಂತ ಮಾಡ್ತಿದ್ಯಾ, ಅದನ್ನೇ ದಾನ ಮಾಡೋ ಥರ ಹೇಳ್ತಿದ್ಯಾ ಅಂತ. ನಾನು ನಿಜವಾಗ್ಲೂ ದಾನ ಮಾಡ್ತಿಲ್ಲ, ನನಗೋಸ್ಕರನೇ ಮಾಡ್ತಿದ್ದೀನಿ. ಬಟ್ ನೀವು ಅನ್ಕೊಂಡಂಗೆಲ್ಲ ಬರಲ್ಲ. ಯೂಟ್ಯೂಬಲ್ಲಿ ಎಷ್ಟು ಬರುತ್ತೆ ಗೊತ್ತಾ? $1,200 $1,300 ಬರುತ್ತೆ. ಅಂದರೆ ಒಂದು 1.25 ಲಕ್ಷ. ಅದರಿಂದ ನಮ್ಗೆ ಏನೂ ಸಾಕಾಗಲ್ಲ. ನಾನು ಬೇಕಾದ್ರೆ ತೋರಿಸ್ತೀನಿ, ನೀವೇ ನೋಡಿ. ಮತ್ತೆ ಯಾಕೆ ಮಾಡ್ತಿದ್ಯಾ, ಏನು ದಾನ ಧರ್ಮ ಮಾಡಕ್ಕೆ ಮಾಡ್ತಿದ್ಯಾ ಅಂತ ಕೇಳ್ಬೋದು. ದಾನ ಧರ್ಮ ಮಾಡೋಕ್ಕಂತೂ ಮಾಡ್ತಿಲ್ಲ, ನನಗೆ ಒಳ್ಳೇದಕ್ಕೆ ಮಾಡ್ತಿದ್ದೀನಿ. ಬಟ್ ಏನಂದರೆ ಇನಿಷಿಯಲಿನೇ ದುಡ್ಡಿನ ಇಟ್ಕೊಂಡು ಕೆಲಸ ಮಾಡಿದ್ರೆ ಇದರಿಂದ ಅಷ್ಟು ಲಾಭ ಆಗುತ್ತೆ, ಇದರಿಂದ ಏನಾಗುತ್ತೆ, ಇದರಿಂದ ನಾನು ಫ್ಯೂಚರಲ್ಲಿ ಏನು ಮಾಡ್ಬೋದು, ಇವೆಲ್ಲ ತಲೆ ಕೆಡಿಸ್ಕೊಂಡು ಮಾಡಿದ್ರೆ ನಿಜವಾಗ್ಲೂ ನಾವೇನೂ ಮಾಡೋಕ್ಕಾಗಲ್ಲ. ಎಲ್ಲಿ ದುಡ್ಡು ಬರುತ್ತೆ ಅಲ್ಲಿ ಸ್ಟ್ರೆಸ್ ಬರುತ್ತೆ. ಬಿಕಾಸ್ ನೀವು ದುಡ್ಡನ್ನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೆಲಸ ಮಾಡಿದ್ರೆ ಇಮಿಡಿಯೇಟ್ಲಿ ದುಡ್ಡು ಬರಲ್ಲ. ಅವಾಗ ಏನಾಗುತ್ತೆ, ಸ್ಟ್ರೆಸ್ ಆಗುತ್ತೆ, ನಿಮಗೆ ಮೋಟಿವೇಶನ್ ಇರಲ್ಲ. ದುಡ್ಡೇ ಮೋಟಿವೇಶನ್ ಆಗಬಾರ್ದು. ದುಡ್ಡು ಇವತ್ತಲ್ಲ ನಾಳೆ ಬಂದೇ ಬರುತ್ತೆ. ನಾನು ಕರ್ಮಣ್ಣೆ ವಾದಿಕಾರಸ್ತೆ ನಂಬುವನು, ಕಂಪ್ಲೀಟ್ಲಿ ನಂಬ್ತೀನಿ ನಾನು ಅದನ್ನು. ನೀನು ಏನಾದರೂ ಮಾಡೋ ಅದು ನಿನಗೆ ವರ್ಕ್ ಆಗುತ್ತೆ, ಇಷ್ಟಪಟ್ಟು ಮಾಡೋ ಅನ್ನೋದನ್ನು ನಾನು ನಂಬ್ತೀನಿ. ಇವತ್ತಲ್ಲ ನಾಳೆ ನಮ್ಗೆ ವರ್ಕ್ ಆಗೇ ಆಗುತ್ತೆ, ಇವತ್ತಲ್ಲ ನಾಳೆಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಎಲ್ಲಿಂದನೋ ಸಿಗುತ್ತೆ, ಹೆಂಗಿಂದನೋ ಸಿಗುತ್ತೆ. ನಮಗೆ ಕಸ್ಟಮರ್ ಬೇಸ್ ಜಾಸ್ತಿ ಆಗ್ಬೋದು, ಏನೋ ಆಗ್ಬೋದು, ಬಟ್ ಸಿಕ್ಕೇ ಸಿಗುತ್ತೆ. ಹಿಂಗೆ ವರ್ಕ್ ಆಗುತ್ತೆ, ಹಿಂಗೆ ಆಗುತ್ತೆ ಅಂತ ಲೆಕ್ಕ ಮಾಡ್ಕೊಂಡು ಮಾಡಲ್ಲ, ಲೆಕ್ಕ ಮಾಡ್ಕೊಂಡು ಮಾಡಲೂಬಾರ್ದು. ಮತ್ತೆ ನಾನು ಎಲ್ಲರಿಗೂ ಕೇಳ್ಕೊಳೋದು ಏನಂದ್ರೆ, ದಯವಿಟ್ಟು ಸಪೋರ್ಟ್ ಮಾಡಿ. ಮತ್ತೆ ಏನಾದರೂ ತಪ್ಪು ಮಾಡಿದ್ರೆ, ತಪ್ಪು ಹೇಳ್ತಾ ಇದ್ರೆ, ತಪ್ಪು ಮಾತಾಡ್ತಾ ಇದ್ರೆ ದಯವಿಟ್ಟು ತಿದ್ದಿ. ಯಾಕಂದ್ರೆ ಇಲ್ಲಿ ಟೀಮ್ ವರ್ಕ್ ನಡೆಯೋದ್ರಿಂದ ಯಾವ್ದಾನ ಒಂದು ಚಿಕ್ಕ ಪುಟ್ಟ ತಪ್ಪಾಗೇ ಆಗುತ್ತೆ. ಯಾರೋ ತಪ್ಪು ಮಾಡಿರೋದನ್ನ ನಾವು ಅದನ್ನ ನೋಡ್ದಲ್ಲೇ ಮಾಡಿರ್ಬೋದು. ಏನೋ ತಪ್ಪಿರೋದನ್ನ ಸರಿ ಮಾಡಿ ಎಲ್ಲರೂ ಸೇರ್ಕೊಂಡು ಗ್ರೋ ಆಗೋಣ. ಮತ್ತೆ ನನ್ನ ಎಂಡ್ ಗೋಲ್ ಏನಂದ್ರೆ, ನನಗೆ ಅಟ್ಲೀಸ್ಟ್ ಕೆಲವೊಂದು ಜನಕ್ಕೆ ಫೈನಾನ್ಷಿಯಲ್ ನಾಲೆಡ್ಜ್ನ ತಿಳಿಸ್ಬೇಕು, ಫೈನಾನ್ಷಿಯಲ್ ಲಿಟ್ರಸಿನ ತುಂಬಬೇಕು ಅಂತ. ಯಾಕಂದ್ರೆ ನಾನು ಇನ್ಸ್ಟಾಗ್ರಾಮಲ್ಲೂ ಹಾಕೊಂಡಿದ್ದೀನಿ 50,000 ಜನಕ್ಕೆ ಫೈನಾನ್ಷಿಯಲ್ ಲಿಟ್ರಸಿನ ನಾನು ಹೇಳಬೇಕು ಅಂತ. ನನಗನ್ಸುತ್ತೆ ಇನ್ನೂ ನಾವು ಅಷ್ಟೊಂದು ರೀಚ್ ಮಾಡಿಲ್ಲ, ಇನ್ನೂ ಎಷ್ಟೋ ಜನಕ್ಕೆ ಹೇಳೋದಿದೆ, ಇನ್ನೂ ಎಷ್ಟೋ ಜನಕ್ಕೆ ಫೈನಾನ್ಷಿಯಲ್ ಲಿಟ್ರಸಿ ತುಂಬೋದಿದೆ, ಬಟ್ ನಾವು ಮಾಡಿಲ್ಲ.
ಬಟ್ ಬಿಡಲ್ಲ, ಅದನ್ನ ಮಾಡೇ ಮಾಡ್ತೀವಿ. ನಂಗೆ ಎಲ್ಲ ಹೊರಗಡೆ ಹೋದಾಗ ಸ್ಟಾಕ್ ಮಾರ್ಕೆಟ್ ಅಂದ ತಕ್ಷಣ ಕೆಟ್ಟ ಭಾವನೆ ಬರಬಾರ್ದು. ಹೌದು ಇದೆ, ಈ ಟ್ರೇಡರ್ಸ್ ಇಂದ ಆಪ್ಷನ್ ನಲ್ಲಿ ಟ್ರೇಡ್ ಮಾಡೋದ್ರಿಂದ ಸ್ಟಾಕ್ ಮಾರ್ಕೆಟ್ ಹೆಸರು ಕೆಟ್ಟೋಗಿದೆ. ಬಟ್ ಹೊಸದನ್ನ ಕ್ರಿಯೇಟ್ ಮಾಡ್ಬೇಕಲ್ಲ, ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಕೆಟ್ಟದಿಲ್ಲ, ಸ್ಟಾಕ್ ಮಾರ್ಕೆಟ್ ನ ಕೆಟ್ಟದಾಗ ಯೂಸ್ ಮಾಡ್ಕೊಂಡು ಕೆಟ್ಟದ್ ಮಾಡಿದ್ದಾರೆ. ಸ್ಟಾಕ್ ಮಾರ್ಕೆಟ್ ನ ಒಳ್ಳೆ ರೀತಿನ ಯೂಸ್ ಮಾಡ್ಕೊಬಹುದು, ಒಳ್ಳೆ ರೀತಿ ಯೂಸ್ ಮಾಡ್ಕೊಂಡು ದುಡ್ಡು ಮಾಡ್ಬೋದು, ಮಾಡ್ತಾನೆ ಇದ್ದಾರೆ. ನಮ್ಮ ಟೀಮ್ ಏಂಜಲ್ ಇನ್ವೆಸ್ಟ್ಮೆಂಟ್ ಚಾನಲ್ ಅಲ್ಲಿ ಈ ತರ ವಿಡಿಯೋಸ್ಗಳು ಮಾಡ್ತೀವಿ. ಸ್ಟಾಕ್ ಮಾರ್ಕೆಟ್ ಓದು ಇದು ನಮ್ಮ ಮೇನ್ ಚಾನಲ್ ಅಲ್ಲಿ ಓನ್ಲಿ ಡಾಕ್ಯುಮೆಂಟರೀಸ್, ತುಂಬಾ ಡೀಪ್ ನಾಲೆಡ್ಜ್ ಇರೋಂಥದ್ದು, ತುಂಬಾ ಡೀಪ್ ಫೈನಾನ್ಸ್ ನಾಲೆಡ್ಜ್ ಇರೋಂಥದ್ದನ್ನೇ ಮಾಡ್ತೀವಿ. ನಾನು ರೀಸೆಂಟ್ಲಿ ಒಂದು ಮೂವಿ ನೋಡ್ತಿದ್ದೆ, ಮಾರ್ಜಿನ್ ಕಾಲ್ ಅಂತ. ಇದು ಬಂದ್ಬಿಟ್ಟು ಹಳೆ ಮೂವಿ, 2011ರಲ್ಲಿ ಬಂದಿರೋ, ಬಟ್ ನಾನು ರೀಸೆಂಟ್ಲಿ ನೋಡ್ತಾ ಇದ್ದೆ. ಇದು ಏನು ಸಖತ್ತಾಗಿದೆ ಅಂದರೆ 2008ರಲ್ಲಿ ಫೈನಾನ್ಷಿಯಲ್ ಕ್ರೈಸಿಸ್ ಆಗುತ್ತಲ್ಲ, ಅವಾಗ ಏನಾಗುತ್ತೆ, ಗೋಲ್ಡ್ಮನ್ ಸ್ಯಾಕ್ಸ್ ಅನ್ನೋ ಒಂದು ಬ್ಯಾಂಕು ಅವ್ರದ್ದು ಏನು ಅಸೆಟ್ ಇರುತ್ತೆ ಅದನ್ನ ರಾತ್ರಿ ಸೆಲ್ ಮಾಡ್ಬಿಡ್ತಾರೆ. 12 ಗಂಟೆಗೆ ಒಂದು ಮೀಟಿಂಗ್ ಮಾಡ್ಬಿಟ್ಟು ನೈಟು ಎಲ್ಲನೂ ಅಸೆಟ್ನ ಸೆಲ್ ಮಾಡ್ಬಿಡ್ತಾರೆ. ಬೆಳಿಗ್ಗೆ ಎದ್ದು ನೋಡಿದ್ರೆ ಎಂಟೈರ್ ಫೈನಾನ್ಷಿಯಲ್ ಕ್ರೈಸಿಸ್ ಹೊರಗೆ ಬಂದಿರುತ್ತೆ. ಇದರಿಂದ ಇನ್ನೊಂದು ಲೇಮನ್ ಬ್ರದರ್ಸ್ ಅನ್ನೋ ಒಂದು ಬ್ಯಾಂಕ್ ಕೊಲಾಪ್ಸ್ ಆಗುತ್ತೆ. ಬಟ್ ಇವ್ನು ಅವತ್ತು ನೈಟ್ ತಗೊಂಡ ಡಿಸಿಷನ್ ಇಂದ ಈ ಬ್ಯಾಂಕ್ ಉಳ್ಕೊಳುತ್ತೆ. ಇನ್ನೂ ಇದೆ, ಒಂಥರ ಹೊಸ ವಿಷಯ ಅವೆಲ್ಲ. ಮತ್ತೆ ಇನ್ನೊಂದು ಮೂವಿ ಇದೆ ಬಿಗ್ ಶಾಟ್ ಅಂತ. ಬಿಗ್ ಶಾಟ್ ಏನಂದ್ರೆ ಬಿಗ್ ಶಾಟ್ ಅಂತ ಅಂದ್ರೆ ಅವ್ನು ಸೆಲ್ ಮಾಡ್ತಾನೆ, ಮಾರ್ಕೆಟ್ಗೆ ಉಲ್ಟಾ ಸೆಲ್ ಮಾಡ್ತಾನೆ. 2005ರಲ್ಲಿ ಅವನೆಲ್ಲ ಕಡೆ ಒಂದು ವರ್ಡ್ನ ಫೇಮಸ್ ಮಾಡ್ತಾನೆ. US ಅಲ್ಲಿ ಹೌಸಿಂಗ್ ಬಬಲ್ ಸ್ಟಾರ್ಟ್ ಆಗಿದೆ, ತುಂಬಾ ಜನ ಹೋಗ್ಬಿಟ್ಟು ಮನೆಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಬ್ಯಾಂಕ್ಗಳು ಮುಗ್ಗ ಲೋನ್ ಕೊಡ್ತಿದ್ದಾವೆ, ಏನು ಕ್ರೆಡಿಟ್ ಸ್ಕೋರ್ ನೋಡ್ದಲೆ, ಏನು ನೋಡ್ದಲೆ. ಇದರಿಂದ ಹೌಸಿಂಗ್ ಬಬಲ್ ಸ್ಟಾರ್ಟ್ ಆಗುತ್ತೆ, ಇವತ್ತೆಲ್ಲ ನಾಳೆ ಕೊಲಾಪ್ಸ್ ಆಗುತ್ತೆ ಅಂತ ಹೇಳಿರ್ತಾನೆ. ಅವಾಗ ಅವ್ನು ನೋಡಿ ಎಲ್ಲ ನಕ್ಕಿರ್ತಾರೆ. ಖುದ್ದು ಬ್ಯಾಂಕ್ ಅವರೇ ಹೇಳ್ತಾರೆ, ಗುರು ರಿಯಲ್ ಎಸ್ಟೇಟ್ ಯಾವಾಗ ಕೆಳಗೆ ಬರುತ್ತೆ, ರಿಯಲ್ ಎಸ್ಟೇಟ್ ಯಾವತ್ತು ಕೆಳಗೆ ಬರಲ್ಲ, ಇದರಿಂದ ನಮ್ಗೇನು ಲಾಸ್ ಆಗಲ್ಲ, ಅವನೇನಾದ್ರು ಲೋನ್ ಕೊಡ್ಲಿಲ್ಲದ್ರೆ ನಾವು ಮನೆ ಸೆಲ್ ಮಾಡಿ ನಾವು ವಾಪಸ್ ತಗೊಳ್ತೀವಿ ಅಂತ ಹೇಳಿರ್ತಾರೆ. ಬಟ್ 2008ರಲ್ಲಿ ಏನಾಗುತ್ತೆ ಗೊತ್ತಾ, ಎಷ್ಟು ಜನ ಬೀದಿಗೆ ಬಂದ್ಬಿಡ್ತಾರೆ, ಮನೆ ಕಳ್ಕೊಂಡು ತುಂಬಾ ಜನ ಬೀದಿಗೆ ಬರ್ತಾರೆ. ಅಮೆರಿಕನೇ ಉಲ್ಟಾ ಸೀದಾ ಆಗೋಗುತ್ತೆ. ಬಟ್ ಅವನೇನ್ ಮಾಡ್ತಾನೆ, ಉಲ್ಟಾ ಬೆಟ್ ಮಾಡ್ತಾನೆ. ಅಂದ್ರೆ ಜನ ಏನ್ ನಂಬಿದಾರಲ್ಲ ಅದ್ರ ಉಲ್ಟಾ ಬೆಟ್ ಮಾಡಿ $2.6 ಬಿಲಿಯನ್ ಲಾಭ ಮಾಡ್ತಾನೆ. ಅಂದ್ರೆ ಅರೌಂಡ್ 20-25 ಸಾವಿರ ಕೋಟಿ ಲಾಭ ಮಾಡ್ತಾನೆ. ಈ ತರ ಮೂವಿಗಳನ್ನ ಇರ್ಬೋದು ಅಥವಾ ಡಾಕ್ಯುಮೆಂಟ್ರಿಗಳು ಇರ್ಬೋದು, ಅದನ್ನ ತಗೊಂಡ್ ಕನ್ನಡದಲ್ಲಿ ಹೆಂಗ್ ಹೇಳೋದು, ಒಂದು 15-20 ನಿಮಿಷದಲ್ಲಿ ಹೆಂಗ್ ಹೇಳೋದು, ಅದನ್ನ ಹೆಂಗ್ ಅರ್ಥ ಮಾಡಿಸೋದು, ಎಂಟೈರ್ 3 ಅವರ್ ಮೂವಿನ 20 ನಿಮಿಷದಲ್ಲಿ ಹೆಂಗ್ ಹೇಳೋದು, ಇಂಪಾರ್ಟೆಂಟ್ ವಿಷಯಗಳನ್ನ ಏನ್ ಹೇಳೋದು, ಈ ತರದ್ದು ಪ್ಲಾನ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ಯಾವತ್ತು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಅಂತ ಯಾವತ್ತೂ ಕೇಳಿಲ್ಲ. ನೀವೇನಾದ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಂಥ ಟಾಪಿಕ್ ಇಷ್ಟ ಇದ್ರೆ ಮಾತ್ರ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಮ್ದು ಟೀಮ್ ಏಂಜಲ್ ಇನ್ವೆಸ್ಟ್ಮೆಂಟ್ ಅಂತ ಒಂದು ಚಾನಲ್ ಇದೆ, ನೀವು ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿದ್ರು ಸಿಗುತ್ತೆ. ಮತ್ತೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲೂ ಲಿಂಕ್ ಕೊಟ್ಟಿರ್ತೀನಿ, ನೀವು ಆ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅದರಲ್ಲಿ ನಾನು ಬೇಸಿಕ್ ಆಫ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಭಾಳ ವಿಡಿಯೋಸ್ಗಳನ್ನ ಮಾಡಾಕ್ತೇನೆ. ಮತ್ತೆ ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತೆ ಸಿಗೋಣ.